ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು. 21/6/2025 ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ. ನೋಡಿ, ತುಂಬಾ ಜನ ಕೇಳ್ತಾ ಇರಬಹುದು, ಸರ್ ಹೊಸ ನೇಮಕಾತಿ ಯಾವಾಗ ಆಗತ್ತೆ, ಸರ್ ಹಳೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಮೆರಿಟ್ ಪಟ್ಟಿ ರಿಲೀಸ್ ಮಾಡ್ತಾರೆ, ಅದರ ಬಳಿಕ ಈ ಒಂದು ಮೆರಿಟ್ ಲಿಸ್ಟ್ ಆದ್ಮೇಲೆ ದೈಹಿಕ ಪರೀಕ್ಷೆ ಯಾವಾಗ ನಡೆಸ್ತಾರೆ, ಲಿಖಿತ ಪರೀಕ್ಷೆ ಯಾವಾಗ ನಡೆಸ್ತಾರೆ, ತುಂಬಾ ಜನ ಕೇಳ್ತಾ ಇದಾರೆ. ಮತ್ತೆ ಕೆಲವು ಜನ ಅಂತ ಮುಗ್ದ ಹೋಯ್ತು, ಸರ್ ಅರಣ್ಯ ಇಲಾಖೆಯಲ್ಲಿ ಯಾವಾಗ ನೇಮಕಾತಿ ಆಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡಿ ಅಂತಂದಾಗ, ಈಗ 26ನೇ ತಾರೀಕದಂದು 21ನೇ ತಾರೀಕದಂದು ಕರ್ನಾಟಕ ಅರಣ್ಯ ಇಲಾಖೆಯಿಂದ ಹೊಸ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ಅರ್ಧ ಗಿರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ. ಆದಷ್ಟು 2 ರಿಂದ 3 ನಿಮಿಷದಲ್ಲೇ ಎಲ್ಲ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದೊಂದೇ ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲಿಗೆ ವಿಷಯ ನೋಡಿ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಿಂದ ರಿಲೀಸ್ ಮಾಡಿದಂತ ಅಧಿಸೂಚನೆಗಳ ಪ್ರಕಾರ ವಿಷಯಗಳು ಸ್ವಲ್ಪ ಗಮನವಿಟ್ಟು ನೋಡಿ. ಏನ್ ತಿಳಿಸಿಕೊಟ್ಟಿದೆ, ರಾಜ್ಯದ ಅರಣ್ಯಶಾಸ್ತ್ರ ಪದವಿಯನ್ನ ಪಡೆದಿರುವ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯ ತಾಂತ್ರಿಕ ಹುದ್ದೆಗಳಾದ ACF, ಅದನಂತರ RPO ಮತ್ತು DIVA RPO, ಈ ಒಂದು ಕಮ್ ಸರ್ವೇರ್, ನಂತರ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ BCA ಅರಣ್ಯ ಶಾಸ್ತ್ರ ಪದವಿಯನ್ನ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸುವಂತೆ ಕೋರಿರುವ ಬಗ್ಗೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈಗ ಈ ಒಂದು ಪೋಸ್ಟ್ಗಳಿಗೆ BSc ಈ ಒಂದು ಪದವಿಯನ್ನ ಇದೇ ಮಾಡ್ಕೋಬೇಕು, ನೇಮಕಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನಾಗಿ ಮಾಡ್ಕೋಬೇಕಂತೇಳಿ ಕೋರಿರ್ತಾರೆ. ಅದ ಒಂದು ಅನ್ವಯವಾಗಿ ಈಗ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಏನೇನು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ. ಕರ್ನಾಟಕ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವಲಯದ ಅರಣ್ಯಾಧಿಕಾರಿ, ಉಪ ವಲಯದ ಅರಣ್ಯಾಧಿಕಾರಿ, ಅದನಂತರ ಈ ಒಂದು ಮುಜರಾದಾರ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ BSc ಅರಣ್ಯ ಪದವಿಯನ್ನ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸುವಂತೆ ಅಂದ್ರೆ ಮಾಡ್ಕೋಬೇಕಂತೇಳಿ ಒಂದು ಲೆಟರ್ ಅನ್ನ ಕಳಿಸಿಕೊಟ್ಟಿದ್ರು ಸರ್ಕಾರಕ್ಕೆ. ಪದವೀಧರ ವಿದ್ಯಾರ್ಥಿಗಳ ಬೇಡಿಕೆಯನ್ನ ಪರಿಗಣಿಸಲು ಉಲ್ಲೇಖಿತ ಅಧಿಕೃತ ಜ್ಞಾಪಕ ಪತ್ರದಲ್ಲಿ ರಚಿಸಿದ ಸಮಿತಿಯ ದಿನಾಂಕ 12/5/2025 ನಡೆದ ಸಭೆಯಲ್ಲಿ ತೀರ್ಮಾನದಂತೆ ಈ ವಿಷಯ ಕುರಿತು ಅರಣ್ಯಶಾಸ್ತ್ರ, ಫಾರೆಸ್ಟ್ರಿ, ಕೃಷಿ ವಿಜ್ಞಾನ, ಈ ಒಂದು ಅಗ್ರಿಕಲ್ಚರ್ ಸೈನ್ಸಸ್ ಮೂಲಕ ವಿಜ್ಞಾನ, ಬೇಸಿಕ್ ಸೈನ್ಸ್, ಅದನಂತರ ಅಭಿಯಾಂತರ ಮತ್ತು ತಂತ್ರಜ್ಞಾನ, ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವಿಷಯಗಳಲ್ಲಿ ವರ್ಷ ಪದವಿಗಳನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಅಂದಾಜು ಸಂಖ್ಯೆ ಹಾಗೂ ಇತರೆ ಸಂಬಂಧಿತ ವಿಷಯಗಳನ್ನ, ಅದನಂತರ ವಿಶ್ವವಿದ್ಯಾಲಯದಿಂದ ಪಡೆದಿರುವಂತಹ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಪಡೆ, ಅದನಂತರ ಮುಖ್ಯಸ್ಥರು ಕರ್ನಾಟಕ ಬೆಂಗಳೂರು ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 26/6/2025 ಗುರುವಾರ ಅಂದ್ರೆ ಮುಂಜಾನೆ 11:30 ಗಂಟೆಗೆ ಸಮಿತಿ ಕೊಠಡಿ ಸಂಖ್ಯೆ 8ನೇ ಮಹಡಿ ಅರಣ್ಯ ಭವನ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದ್ದು ಸದರಿ ಸಭೆಗೆ ಭಾಗವಹಿಸಲು ಕೋರಿದೆ. ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಷ್ಟೇ ಒಂದು ಬೇಕಂತೇಳಿ ಕೆಲವು ಜನ ಅರ್ಜಿನ ಸಲ್ಲಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಆಗಿರತ್ತೆ ನೋಡಿ. ಈಗ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೇನೆ ಏನ್ ತಿಳಿಸ್ಕೊಟ್ಟಿದ್ದೇನೆ ಅಂತೇಳಿ. ವಿದ್ಯಾರ್ಥಿಗಳದು ರಾಜ್ಯದ ಅರಣ್ಯ ಶಾಸ್ತ್ರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪದವಿಯನ್ನ ಪರಿಗಣಿಸಬೇಕಂತೇಳಿ ಎಲ್ಲವರು ಕೋರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಯಾವ ಪೋಸ್ಟ್ ಅಂದ್ರೆ ACF, ಅದನಂತರ RFE, ಅದನಂತರ DIVA RFE ಅಂತೇಳಿ ಅತಿ ದೊಡ್ಡ ಹುದ್ದೆ ಆಗಿರತ್ತೆ. ಮತ್ತು ಸರ್ವೇರ್ ಪೋಸ್ಟ್ಗಳಿಗೆ ವೃಂದದಲ್ಲಿ ನೇರ ನೇಮಕಾತಿಯಲ್ಲಿ BSc ಅನ್ನ ಪರಿಗಣಿಸಬೇಕಂತೇಳಿ ಎಲ್ಲರೂ ಕೋರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೂಡ ನೋಟಿಸ್ ರಿಲೀಸ್ ಮಾಡಿದೆ. ಅದ್ರ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಹೊಸ ನೇಮಕಾತಿ ಬರ್ತಾ ಇದೆ. ಅಂದ್ರೆ ನನಗನ್ಸೋ ಮಟ್ಟಿಗೆ ಇನ್ನೂ 2 ತಿಂಗಳಾಗಬಹುದು. ಸುಮಾರು 3 ರಿಂದ 4 ವರ್ಷ ಆಯ್ತು ಅರಣ್ಯ ಇಲಾಖೆಯಲ್ಲಿ ನೇಮಕಾತಿನೇ ಆಗಿಲ್ಲ. ಅದೇ ಒಂದು ನೇಮಕಾತಿ ಈ ಒಂದು ಸರ್ಕಾರ ಬಂದ ನಂತರ ನಿಂತೋಯ್ತು. ಸುಮಾರು 2 ವರ್ಷ ಕಾಲ ನಿಂತೋಗಿದೆ. ಅದರ ಬಳಿಕ ಮೊನ್ನೆನೇ ಸುಮಾರು ಲಿಸ್ಟ್ ಅನ್ನ ರಿಲೀಸ್ ಮಾಡಿ ಪರೀಕ್ಷೆಗಳನ್ನ ಆಯ್ಕೆ ಮಾಡ್ಕೊಂಡ್ರು. ಇನ್ನು ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ಹೊಸ ನೇಮಕಾತಿ ಏನಿದೆಲ್ಲ ಇನ್ನೂ 2 ರಿಂದ 3 ತಿಂಗಳು ಬಾಕಿ ಇದೆ. ಅಲ್ಲಿ ತನಕ ವೇಟ್ ಮಾಡಿ ಬತ್ತಂದ್ರೆ ತಿಳಿಸ್ಕೊಡ್ತಾನೆ. ಇದೇ ಒಂದು ಪೋಸ್ಟ್ ಗಳಿಗೆ ನೇಮಕಾತಿಯನ್ನ ಮಾಡ್ಬೇಕಂತೇಳಿ ರಿಲೀಸ್ ಮಾಡಿದ್ದಾರೆ.